ಬೆಟ್ಟದಿಂದ ನೋಡಿದರೆ ಇಡೀ ಯಾದಗಿರಿ ಜಿಲ್ಲೆನೇ ಕಾಣುತ್ತೆ. ಇದೇನು ಈಗ ನಿಮ್ಗೆ ಕಾಣ್ತಾ ಇದೆಯಲ್ಲ, ಇದು ಬೆಟ್ಟದ ಕೆಳಗಿರುವಂತಹ ಯಾದಗಿರಿ ಜಿಲ್ಲಾ. ಶ್ರೀದೇವಿ ಭುವನೇಶ್ವರಿ ತಾಯಿ ಇಲ್ಲಿ ನೆಲೆಸಿದ್ದಾಳೆ. ಪ್ರತಿ ದಸರಾ ಮಹೋತ್ಸವದಲ್ಲಿ ಇಲ್ಲಿ ನವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆಗಳು ನಡೆಯುತ್ತಿವೆ. ಈ ಪೂಜೆಗಳ ಬಗ್ಗೆ, ದೇವಸ್ಥಾನ ಬಗ್ಗೆ ಮಾತನಾಡೋದಕ್ಕೆ ಶ್ರೀ ಭುವನೇಶ್ವರಿ ದೇವಿಯ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರಾದಂತಹ ಶಿವರಾಮ್ ಮಲ್ಲಣ್ಣ ಕಟ್ಟಿಮನಿಯವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ದೇವಸ್ಥಾನದ ಬಗ್ಗೆ ಏನು ಹೇಳ್ತಾರೆ ಮತ್ತು ಈ ನವರಾತ್ರಿ ಉತ್ಸವದ ಬಗ್ಗೆ ಏನು ಹೇಳ್ತಾರೆ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ನಾವಿದ್ದೀವಿ ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ದಸರಾ ಮಹೋತ್ಸವದ ಪ್ರಯುಕ್ತ ಶ್ರೀ ಭುವನೇಶ್ವರಿ ದೇವಿಯ ಉತ್ಸವ ನಡೀತಾ ಇದೆ. ಬನ್ನಿ ಉತ್ಸವದ ಬಗ್ಗೆ ಮತ್ತು ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ನಮ್ಮ ಜೊತೆಯಲ್ಲಿ ಮಾತನಾಡೋದಕ್ಕೆ ಅಧ್ಯಕ್ಷರಾದಂತಹ ಶಿವರಾಮ್ ಕಟ್ಟಿಮನಿಯವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಪ್ರತಿ ವರ್ಷ ನೀವು ದಸರಾ ಉತ್ಸವ ಅಭಿವೃದ್ಧಿ ಮಾಡ್ತಾ ಇದ್ದೀರಾ. ಆ ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ಹೇಳಿದ್ರೆ ನೀವೇನು? ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣೆ ತ್ರ್ಯಂಬಕೆ ದೇವಿ ಗೌರಿ ನಾರಾಯಣಿ ನಮಸ್ತುತೆ. ಆದಿಶಕ್ತಿ ಭುವನೇಶ್ವರಿ ದೇವಿ ಯಾದಗಿರಿ ಬೆಟ್ಟದ ಮೇಲೆ ಕಾಲದಿಂದಲೂ ನೆಲೆಸಿದ್ದಾಳೆ. ಸುಮಾರು ರಾಜಧಾನಿ ಯಾದಗಿರಿ ಜಿಲ್ಲೆಯ ಯಾದಗಿರಿ ರಾಜಧಾನಿಯಲ್ಲಿ ಪ್ರಸಿದ್ಧವಾದಂಥ ಯಾದಗಿರಿ ಬೆಟ್ಟ. ಆ ಭುವನೇಶ್ವರಿ ಮಂದಿರ ಚಾಲುಕ್ಯ ಕಾಲದಿಂದಲೂ ಹಾಗೂ ಶ್ರೀ ಭುವನೇಶ್ವರಿ ಮಂದಿರ ನೆಲೆಸಿದ್ದಾಳೆ. ಪರಮ ಪೂಜ್ಯ ಮಲ್ಲಣ್ಣ ಕಟ್ಟಿಮನಿ ನಮ್ಮ ತಂದೆಯವರು ಸುಮಾರು 44 ವರ್ಷದಿಂದ ಆ ಬೆಟ್ಟದ ಮೇಲೆ ಭುವನೇಶ್ವರಿ ದೇವಿಯ ಆರಾಧಕರಾಗಿ ಆಚರಿಸಿದಂತ ಬಂದಿದ್ದಾರೆ. ಅವರು ಸುಮಾರು 5-6 ವರ್ಷದಿಂದ ಅವರ ನಿಧನ ನಂತರ ನಾನು ಶಿವರಾಮ್ ತಂದೆ ಮಲ್ಲಣ್ಣ ಕಟ್ಟಿಮನಿ ಶ್ರೀ ಭುವನೇಶ್ವರಿ ಮಂದಿರದ ಅಧ್ಯಕ್ಷರು ಹಾಗೂ ಉಪ ಸಮಾಜದ ಬಂಧುಗಳು ಆಗಿ ನಾನು ಭುವನೇಶ್ವರಿ ಮಂದಿರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈಗ ಸುಮಾರು ವೈಭವದಿಂದ 44ನೇ ವರ್ಷದ ಶ್ರೀ ಭುವನೇಶ್ವರಿ ಮಂದಿರದಲ್ಲಿ ದಸರಾ ಮಹೋತ್ಸವ ವೈಭವದಿಂದ ನಡೆಯುತ್ತಿದೆ. ಸುಮಾರು ಈಗ 1982ರಿಂದ ಪ್ರಾರಂಭವಾದ ಈ ನವರಾತ್ರಿ ಉತ್ಸವ ಇಂದಿಗೂ 25ನೇ ಇಸ್ವಿಯಲ್ಲಿ ಕೂಡ ಈ ನವರಾತ್ರಿ ಉತ್ಸವ ವಿಜೃಂಭಣೆಯಿಂದ ನಡೆಯುತ್ತಿದೆ. ಇದೇ ತಿಂಗಳು ನವೆಂಬರ್ನಲ್ಲಿ ತಾರೀಕು 22/10/2025 ಘಟಸ್ಥಾಪನೆ, ಧ್ವಜಾರೋಹಣ, ಪಂಚಾಮೃತ ಅಭಿಷೇಕ, ಸಾವಿರಾರು ಮಂದಿ ಯುವಕರಿಗೆ ಮಾಲ ದೀಕ್ಷೆಯನ್ನು ಕೊಟ್ಟು ಯುವಕರಿಗೆ ದೇವಿ 9 ದಿನ ನವರಾತ್ರಿಯ ಬಗ್ಗೆ ವಿಚಾರಣೆ ಬಗ್ಗೆ ತುಚ್ಚಟಗಳನ್ನು ದೂರಾಗಿ ಒಳ್ಳೆಯ ಸಂಸ್ಕೃತರಾಗಿ ಅವರ ಸಮಾಜದಲ್ಲಿ ಒಳ್ಳೆಯ ಹಿತೈಷಿ ಬಂಧುಗಳಾಗಿ ನಡೀಲಿಕ್ಕೆ ಈ ಭುವನೇಶ್ವರಿ ಮಂದಿರದಿಂದ ವಿಚಾರಣೆಯನ್ನು ನಡೆಸುತ್ತಾ ಬಂದಿದೆ. ಅದೇ ರೀತಿ 9 ದಿನ ಭಜನೆ, ಕೀರ್ತನೆಗಳು, ಯಜ್ಞ ಯಾಗಾದಿಗಳು ನಡೀತಾ ಇದ್ದೀವಿ. ಸುಮಾರು ಇದೇ ತಿಂಗಳು 30ನೇ ತಾರೀಕು ನವೆಂಬರ್ದಂದು ಮಹಾವಿಘ್ನೇಶ್ವರನಿಗೆ ಆ ವಿಘ್ನ ನಿವಾರಣೆಗಾಗಿ ವಿಘ್ನೇಶ್ವರನ ಹೋಮವನ್ನು ನೆರವೇರಿಸಲಾಗಿದೆ. ಅದೇ ರೀತಿ 1-10 ಅಕ್ಟೋಬರ್ ಬುಧವಾರ ದಿವಸ ಮಹಾಶತಚಂಡಿ ಯಜ್ಞವನ್ನು ನೆರವೇರಿಸುತ್ತೇವೆ. ಅಂದೇ ದಿನ ಸಂಸ್ಕೃತಿ ಕಾರ್ಯಕ್ರಮ, ಸುಮಾರು 10-15 ಸಾವಿರ ಜನ ಪ್ರಸಾದವನ್ನು ವಿತರಣೆ ಮಾಡ್ತೀವಿ. ಯಾದಗಿರಿ ಬೆಟ್ಟದಲ್ಲಿ 100 ಅಡಿ ಹತ್ತಿರ ಎತ್ತರವಿದ್ದರೂ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಜನ ಬಂದು ಸೇರ್ತಾರೆ. ಈ ಯಾದಗಿರಿ ಸುತ್ತಮುತ್ತಲು ಹಾಗೂ ಬೆಂಗಳೂರು, ಆಂಧ್ರ, ಮಹಾರಾಷ್ಟ್ರ ಎಲ್ಲದಿಂದ ಜನ ಆಗಮಿಸಿ ದೇವಿಗೆ ಪುನೀತರಾಗ್ತಾರಂತೇಳಿ ನನಗೆ ಹರ್ಷದ ಸಂಗತಿ ಆಗ್ತದೆ. ಈ ತಮ್ಮಲ್ಲಿ ವಿಚಾರಣೆ ತಿಳಿಸಿದ್ದಕ್ಕಾಗಿ ಈ ನಮ್ಮ ಸಮಾಜದ ಮಂಜುನಾಥ್ ಅವರಿಗೂ ತುಂಬ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಸರ್, ಈಗ ಉತ್ಸವದಲ್ಲಿ ಯಾವ್ಯಾವ ವಿಧದ ಪೂಜೆಗಳು ನಡೀತದೆ? ಅಲ್ಲಿ ಕುಂಕುಮಾರ್ಚನೆ, ಗಣಪತಿ ಹೋಮ, ಚಂಡಿ ಹೋಮ, ಪಂಚಾಮೃತ ಅಭಿಷೇಕ ಮತ್ತು ಲಲಿತ ಸಹಸ್ರನಾಮಾವಳಿ ಎಲ್ಲ ಕಾರ್ಯಕ್ರಮಗಳನ್ನು ಶ್ರೀ ಭುವನೇಶ್ವರಿ ದೇವಿ ಮಂದಿರದಲ್ಲಿ 9 ದಿನಗಳಲ್ಲಿ ನಡೆಯುತ್ತದೆ. ಅದೇ ರೀತಿ ಸಂಸ್ಕೃತಿ ಕಾರ್ಯಕ್ರಮಗಳು ನಡೀತವೆ. ಮಕ್ಕಳಿಗೆ ಸಂಸ್ಕೃತಿ ಕಾರ್ಯಕ್ರಮ, ಭಜನೆ, ಕೀರ್ತನೆಗಳನ್ನು 9 ದಿನಗಳನ್ನು ಬೆಟ್ಟದಲ್ಲಿ ನೆರವೇರಿಸಿಕೊಡಲಾಗುತ್ತೆ. ಸರ್, ಈಗ ಭುವನೇಶ್ವರಿ ದೇವಿಯ ಭಕ್ತರು ಯಾವ ರೀತಿ ಆಯ್ಕೆ ಸುಮಾರು
ಯಾದಗಿರಿ ಸುತ್ತಮುತ್ತಲ ಜನಗಳು ಬಂದು ದೇವಿಗೆ ಉಡಿ ತುಂಬೋದಾಗಲಿ, ಸೀರೆ ಉಡಿ ತುಂಬೋದಾಗಲಿ, ಅಭಿಷೇಕ ಮಾಡೋದಾಗಲಿ, ಹೋಮ ಯಜ್ಞಗಳು ಮಾಡಿಸೋದಾಗಲಿ, ಪ್ರಸಾದಗಳಲ್ಲಿ ಎಲ್ಲ ಭಕ್ತಾದಿಗಳಿಂದಲೇ ನೆರವೇರಿಸ್ತಕ್ಕಂಥ ಆಚರಣೆ ಇರುತ್ತದೆ. ಮತ್ತು ಇಲ್ಲಿ ಬೇಡಿದಂಥ ಬಂದು ಭಾಳ ಭಕ್ತರಿಗೆ ಮದುವೆ ಆಗೋದಾಗಲಿ, ಅವರಿಗೆ ಸಂತಾನ ಭಾಗ್ಯವಾಗಲಿ, ನೌಕರಿ ಸಿಗೋದಾಗಲಿ, ಅವ್ರ ಮನೆಯಲ್ಲಿ ಒಳ್ಳೆಯ ಒಂದು ಶುಭ ಕಾರ್ಯವನ್ನು ನಡೆಯುವುದಕ್ಕಾಗಿ ಈ ಭುವನೇಶ್ವರಿ ಮಂದಿರ ತಾಯಿ ಬೇಡಿದ್ದನ್ನು ಸಕಲ ಭಾಗ್ಯವನ್ನು ನೀಡುತ್ತಾಳೆ. ಯಾರು ಭಕ್ತಿಯಿಂದ ಬರ್ತಾರ ಅವರು ನಿಮ್ಮ ಬಳಿ ಭಕ್ತಿ, ತಾಯಿ ಬಳಿ ಶಕ್ತಿ. ಯಾರು ಬೆಟ್ಟೇರಿ ಬೆಟ್ಟದಂಥ ಕಷ್ಟವನ್ನು ದೂರ ಮಾಡ್ತಾ ಸುಮಾರು ಸಹಸ್ರ ಸಂಖ್ಯೆಯಲ್ಲಿ ಬಂದರೂ ತಾಯಿ ನಿವಾರಣೆ ಮಾಡ್ತಾರೆ. ಸರ್, ಭಕ್ತರು ಯಾವ ಜಿಲ್ಲೆಯಿಂದ ಭಾಗವಹಿಸ್ತಾರೆ ಈ ಕಾರ್ಯಕ್ರಮ? ಈ ಬಂದು ಯಾದಗಿರಿ ಜಿಲ್ಲೆ ಹಾಗೂ ನೆರೆ ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕದಿಂದ ಬೇರೆ ರಾಜ್ಯದಿಂದನೂ ತಾಯಿಗೆ ಬರ್ತಾರೆ. ದೇವಿಯ ಬಗ್ಗೆ ಹಲವಾರು ವಿಚಾರಗಳನ್ನು ಕರ್ನಾಟಕದಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಹಚ್ಕೊಳ್ಳಿಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ಮಂಜುನಾಥ್ ಅವರಿಗೆ, ನಮ್ಮ ಸಮಾಜದ ಬಾಂಧವರಿಗೆ ಎಲ್ಲರಿಗೂ ಒಂದು ಧನ್ಯವಾದಗಳು.